ಸ್ಟೈಲಿಶ್ ಆಗಿದೆ ನೋಡೋಕ್ಕೆ. ಹಾಗೆಯೇ ಈ ಪ್ಲ್ಯಾಟ್ಫಾರ್ಮ್ ನೋಡ್ಬೋದು, ಪ್ಲ್ಯಾಟ್ಫಾರ್ಮ್ ತುಂಬ ಅಗಲ ಇದೆ, ಇಲ್ಲೇ ಒಂದು 2 ಫೀಟ್ ಅಗಲ ಇದೆ. ಪ್ಲಸ್ ಇಲ್ಲೊಂದು ಬ್ರೇಕ್ ಬರುತ್ತೆ, ಅಲ್ಲೊಂದು ಕಾಲಿಟ್ಕೊಳ್ಳೋಕೆ ಒಂದು ಜಾಗ ಬರುತ್ತೆ. ಹಾಗೆಯೇ ಬ್ಯಾಟ್ರಿ ಬಂದುಬಿಟ್ಟು ಇಲ್ಲೇ ಬರುತ್ತೆ ಗೆಳೆಯರೆ. ಸೊ ಇದು ಬಂದುಬಿಟ್ಟು ಕೇವಲ ಒಂದು ಡ್ರೈವರ್ಗೆ ಮಾತ್ರ ಪಾಸಿಂಗ್ ಇರುತ್ತೆ. ಸ್ಟೆಪ್ನಿ ಬಂದು ಇಲ್ಲೇ ಬರುತ್ತೆ ಗೆಳೆಯರೆ. ಪ್ಲಸ್ಸು ಬಾಟಲ್ ಹೋಲ್ಡರ್ ಬರುತ್ತೆ. ಸೊ ನೋಡ್ಬೋದು, ಏನು ಅಂತಂದರೆ ತುಂಬ ಮೆಸಿ ಆಗಿಲ್ಲ, ತುಂಬ ಒಂದು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ನಿಮಗೇನು ಅಂತಂದರೆ ಕಷ್ಟ ಆಗಲ್ಲ, ಇಲ್ಲೇ ಬೇಕಾದ್ರೆ ಸ್ವಲ್ಪ ಲಗೇಜ್ ಎಲ್ಲ ಇಟ್ಕೋಬೋದು. ಬಟ್ ಅದು ಸಜೆಷಬಲ್ ಅಲ್ಲ, ಬಟ್ ಇಟ್ಕೊಳ್ಳೋಕ್ಕೆ ಜಾಗ ಇದೆ. ಮತ್ತು ಏನು ಅಂತ ಗೊತ್ತಾ, ಇನ್ನೊಂದೇನು ಅಂತಂದರೆ, ಸರ್ ನೀವು ಕೂತ್ಕೊಳ್ಳಿ. ನೋಡಿ ಏನು ಅಂತಂದರೆ, ಇವರ ಟಾಲ್ ಬಾಯ್ ಡಿಸೈನ್ ಆದ ಕಾರಣ ನೋಡಿ, ನೀವು ಇವರ ತಲೆಗೂ ಮತ್ತು ಮೇಲೆ ಇರೋ ಒಂದು ಇದಕ್ಕೂ ನೋಡಿ ಅರ್ಧ ಅಡಿಯಷ್ಟು ಗ್ಯಾಪ್ ಇದೆ. ಹಾಗೆಯೇ ಇನ್ನೊಂದೇನು ಅಂತಂದರೆ, ಇವರ ಕಾಲು ಯಾವುದೇ ಕಾರಣಕ್ಕೂ, ಸರ್ ಕರೆಕ್ಟಾಗಿ ಕಾಲು ಇಟ್ಕೊಳ್ಳಿ. ಇವರ ಕಾಲು ನೋಡ್ತಿರ್ಬೋದು, ಕಾಲು ಹಿಡ್ಕೊ ಲೆಗ್ ರೂಮು ಚೆನ್ನಾಗಿದೆ. ಪ್ಲಸ್ಸು ಕಂಫರ್ಟೇಬಲಾಗಿ ಕೂತ್ಕೋಬೋದು. ಮತ್ತು ಇದರ ಒಂದು ಸೀಟಿಂಗ್ ಕುಷನ್ನು ತುಂಬ ಅಗಲ ಇದೆ. ಏನು ಅಂತಂದರೆ ಲಾಂಗ್ ಹೋಗೋಕ್ಕೆ, ಮತ್ತು ಏನು ಅಂತಂದರೆ ಕಮರ್ಷಿಯಲ್ ಯೂಸೇಜ್ ಅಲ್ವಾ, ಬೆಳಗ್ಗೆಯಿಂದ ಸಂಜೆ ಗಂಟೆ ಕೂತರು ಸ್ವಲ್ಪ ರೂಮ್ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಕ್ಕೂ ಜಾಗ ಇದೆ, ಅಗಲ ಇದೆ ಸೀಟು, ಕಂಜೆಸ್ಟೆಡ್ ಆಗಿಲ್ಲ. ಹಾಗೆಯೇ ಇನ್ನೊಂದೇನು ಅಂತಂದರೆ, ನೀವಿಂದೆ ನೋಡ್ತಿರ್ಬೋದು, ಒಂದೇ ಒಂದು ಲುಕ್ಕಿಗೆ ನಿಮಗೆ ಹಿಂದ್ಗಡೆ ಇರುವ ಒಂದು ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಿಂದ್ಗಡೆ ಗಾಡಿ ಇರಲಿ, ಹಿಂದ್ಗಡೆ ಲೋಡ್ ಇರಲಿ, ಎಲ್ಲನೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಚೆನ್ನಾಗಿದೆ. ಹಾಗೆಯೇ ನಿಮಗೆ ಇಲ್ಲೊಂದು ಲೈಟ್ ಕೂಡ ಸಿಗುತ್ತೆ. ಸೊ ಈ ಒಂದು ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ ಈ ರೀತಿ ಇದೆ. ಈ ಒಂದು